ಜಂಜೆ ಶಾಂತಿ ಕ್ರಾಂತಿ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಒಬ್ಬ ವಿದ್ಯಾರ್ಥಿ ತನ್ನ ಜೀವನದಲ್ಲಿ MBBS ಸೀಟ್ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರೆ ಕೇವಲ ವಿದ್ಯಾರ್ಥಿ ಶ್ರಮ ಮಾತ್ರ ಅಲ್ಲ, ಇಡೀ ಕುಟುಂಬದ ಶ್ರಮ ಇರುತ್ತೆ, ಕುಟುಂಬದ ತ್ಯಾಗ ಇರುತ್ತೆ, ಇಡೀ ಕುಟುಂಬದ ಭಾಳ ದೊಡ್ಡ ಮಟ್ಟದ ಅವರ ನೋವಿರುತ್ತೆ, ಸಾಕಷ್ಟು ಹಣ ಖರ್ಚು ಮಾಡಿರ್ತಾರೆ. ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಆದರೆ ಏಕಾಏಕಿಯಾಗಿ ವರ್ಷಗಟ್ಟಲೆ ಕಾದು ಕುಳಿತು ಓದಿ ನಿದ್ದೆಗೆಟ್ಟು ಆರೋಗ್ಯವನ್ನು ಬಿಟ್ಟು ಮಾಡಿದಂಥವ್ರಿದ್ದಾರಲ್ಲ, ತತ್ಕ್ಷಣ ಹಿಂಗೆ ನಡೆದುಬಿಟ್ರೆ ಹೆಂಗೆ ಅನ್ನೋದು ಅದೇ ಆಕ್ರೋಶ ಇದೆಯಲ್ಲ, ಆಕ್ರೋಶ ದೆಹಲಿಯಲ್ಲಿ ದೊಡ್ಡ ಮಟ್ಟಕ್ಕೆ ಸ್ಫೋಟ ಆಯಿತು, ಆಕ್ರೋಶದ ಕಟ್ಟೆ ಹೊಡಿತು. ಕೇಂದ್ರ ಸರ್ಕಾರವೂ ಕೂಡ ತಾಳ್ಮೆಯಿಂದ ಅದನ್ನು ನಿಭಾಯಿಸಬಹುದಾಗಿತ್ತು. ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ನಿಭಾಯಿಸುವಲ್ಲಿ ಯಶಸ್ವಿಯಾಗಿಲ್ಲ. ಈಗಲೂ ಕರೆದು ಕೂತು ಮಾತನಾಡಿ ಏನು ಸಮಸ್ಯೆ ಇದೆ ಅಂತ ಕೇಳುವ ವ್ಯವಧಾನವನ್ನು ಪ್ರಧಾನಮಂತ್ರಿಗಳು ತೋರಿಸ್ತಾ ಇಲ್ಲ. ಅವರ ಪ್ರತಿನಿಧಿಗಳನ್ನು ಬಿಟ್ಟಿದ್ದಾರೆ, ಬಟ್ ಅವರಾಗಿ ಬಂದು ಕೂತು ಮಾತನಾಡುವಂಥ ವ್ಯವಧಾನ ತೋರಿಸ್ತಾ ಇಲ್ಲ. ಕೊಟ್ಟಪ್ಪ ನಾವು ಮಾತನಾಡ್ತಾ ಇದ್ವಿ, ನಾನು ಹೇಳ್ತಾ ಇದ್ದೆ, ಈಗ ಒಂದು MBBS ಸೀಟ್ ತಗೋಬೇಕಂದ್ರೆ ಸುಲಭ ಏನ್ರಿ? 20ಕ್ಕೂ ಹೆಚ್ಚು ಜನ ಸತ್ತರಲ್ಲ. ಆ ಸಂದರ್ಭದಲ್ಲಾದರೂ ಕೂಡ ಈ ದೇಶದ ಮನಸ್ಸು, ಪ್ರಧಾನಿಯ ಮನಸ್ಸು ಕರಬಹುದಾಗಿತ್ತಾನೆ. ಹೌದು ಸರ್, ಅದಕ್ಕಂತಾನೆ ಈ ಥರದ್ದು ಇನ್ನು ಲಾನ ತುಂಬ ಸ್ಟ್ರಾಂಗ್ ಆಗಿ ತರ್ತಿದ್ದಾರೆ. ಅದಕ್ಕೆ ಕಠಿಣ ಶಿಕ್ಷೆಗಳನ್ನು ನಾನು ಕಾನೂನು ಬಗ್ಗೆ ಬಿಟ್ಬಿಡಿ, ಕಾನೂನು ಬಗ್ಗೆ ಬಿಟ್ಬಿಡಿ, ಕಾನೂನು ಬಗ್ಗೆ ಬಿಟ್ಬಿಡಿ. ಮಾರಾಲಿಟಿ ನೀವು ಸರ್ಕಾರವನ್ನ ಪ್ರಶ್ನೆ ಮಾಡಬಹುದು, ಪ್ರಧಾನಗಳನ್ನ ಪ್ರಶ್ನೆ ಮಾಡಬಹುದು. ಆ ತರದ ಯಾಕಂದ್ರೆ ಪ್ರಧಾನಮಂತ್ರಿಗಳು ತಮ್ಮ ಎದೆಯ ಅಳತೆ ಬಗ್ಗೆ ಹೇಳ್ಕೊಳ್ತಾರೆ, ಅದನ್ನ ಪ್ರಶ್ನೆ ಮಾಡುವಂತ ಹಕ್ಕು ಅಂತ. ಆ ಅಷ್ಟಿಂಚಿನ ಎದೆಯಲ್ಲಿ ಇಷ್ಟು ಪ್ರೀತಿ ಇರ್ಲಿಲ್ವಾ? ಅದನ್ನ ಇಷ್ಟು ಕನಿಕರ ಎಲ್ಲರೂ ಯಾರು ಬೇಕಾದ್ರೂ ಮಾಧ್ಯಮದವರು ನಾನು ನಿಮ್ಮ ಪ್ರಶ್ನೆ ಮಾಡ್ತೀನಿ, ನಾನು ನೀವು ಪ್ರಶ್ನೆ ಮಾಡ್ತೀನಿ. ನಾವು ಕೂಡ ಪ್ರಶ್ನೆ ಮಾಡಿದ್ವಿ. ನಾವು ಯಾವುದೇ ವ್ಯಕ್ತಿಗತವಾದ ನಿಂದನೆಗಳಿಗೆ ನಾವು ಹೋಗೋಲ್ಲ. ವ್ಯಕ್ತಿಗತವಾಗಿ ಅವ್ರು ಹೇಳ್ಕೊಂಡಿದ್ದ ಕಾರಣಕ್ಕಾಗಿ ನಾನು ನಿಮ್ಗೆ ಹೇಳ್ತಾರಲ್ಲ, ಯಾರು ಟೇಪ್ ಹಿಡಿದು ಅಳತೆ ಮಾಡಿರಲಿಲ್ಲ, ಇಷ್ಟಿದೆ ಇಂಚಿದೆ. ಅದು ನಿಮ್ಮ ಒಪಿನಿಯನ್. ಈಗ ಇಷ್ಟಿಂಚಿದೆ ನರೇಂದ್ರ ಮೋದಿ ಅವರ ಬಗ್ಗೆ ಎದೆಯ ಬಗ್ಗೆ ಇಂಚಿನ ಬಗ್ಗೆ ಡಿಸ್ಕಷನ್ ನಮಗೂ ಗೊತ್ತಿಲ್ಲ, ಇಡೀ ದೇಶ ಗೊತ್ತಿಲ್ಲ. ಅವ್ರು ಹೇಳಿದ್ರು ಸಮಸ್ಯೆನ ಅಡ್ರೆಸ್ ಮಾಡ್ತೀವಿ. ಅಷ್ಟು ಇಂಚಿನ ಎದೆಯಲ್ಲಿ ಇಷ್ಟು ಪ್ರೀತಿ ಹಾಕಿಲ್ಲ. ಓಕೆ, ಅದು ನೀವು ಏನಂತಾರೆ ಪ್ರೇಮದ ಅಂಗಡಿಯಲ್ಲಿ ಅಂತ ಹೇಳಿ ಯಾರೋ ವಿರೋಧ ಪಕ್ಷದ ನಾಯಕರು ಕೊಟ್ಟಂತ ಅದ್ರ ಕುರಿತು ನಾವು ಅದನ್ನ ವೈಯಕ್ತಿಕವಾಗಿ ನಾವು ಪ್ರಶ್ನೆ ಮಾಡಲ್ಲ. ನಮ್ಮ ಇರುವಂತದ್ದೇನು, ಯಾವುದೇ ಒಂದು ವಿದ್ಯಾರ್ಥಿಗೆ ಸಂಬಂಧಪಟ್ಟ ಸಮಸ್ಯೆ ಆದ್ರೆ ಅಲ್ಲಿ ಇರುವಂತಹ ಪರಿಹಾರವನ್ನೇನು, ಅಥವಾ ಅದಕ್ಕೆ ಸರ್ಕಾರ ಯಾವ ರೀತಿಯಾಗಿ ಹೊಣೆಯನ್ನು ಹೊತ್ಕೊಳ್ಬೇಕು, ಅದ್ರ ಕುರಿತು ನಾವು ಪ್ರಶ್ನೆಗಳನ್ನ ಮಾಡ್ತೀವಿ. ಅದ್ರ ಕುರಿತು ಪರಿಹಾರ ಸಿಗದೇ ಇದ್ದ ಸಂದರ್ಭಗಳಲ್ಲಿ ನಮ್ಮ ಕಡೆಯಿಂದ ನಾವು ವಿದ್ಯಾರ್ಥಿ ಸಂಘಟನೆ ಕಡೆಯಿಂದ ಏನೆಲ್ಲ ಆಗಬೇಕು ಅದೆಲ್ಲವೂ ಕೂಡ ಹೋರಾಟವನ್ನು ಮಾಡ್ತೀವಿ. ಅದಕ್ಕೆ ಸಮಿತಿಗಳ ರಚನೆ ಮಾಡ್ಲಿಕ್ಕೆ ಹೋರಾಟವನ್ನು ಮಾಡ್ತೀವಿ, ನ್ಯಾಯಾಂಗ ತನಿಖೆ ಆಗ್ಬೇಕಂತ ಹೇಳ್ತೀವಿ, ಅಥವಾ ನಮ್ಮದೇ ಒಂದು ಡೆಲಿಗೇಷನ್ ಹೋಗಿ ನಮಗೆ ಗೊತ್ತಿರುವಂತಹ ಪರಿಹಾರವನ್ನು ಕೊಡ್ತೀವಿ, ಅಥವಾ ವಿದ್ಯಾರ್ಥಿಗಳ ಒಂದು ಒಪಿನಿಯನ್ ಏನು ಅಂತ ಒಂದು ಕುರಿತು ಚರ್ಚೆ ಮಾಡ್ತೀವಿ. ಈ ತರದ ಪರಿಹಾರವನ್ನು ಕಂಡುಕೊಳ್ತೀವಿ ಹೊರತು ವ್ಯಕ್ತಿಗತವಾಗಿ ನಿಂದನೆ ಮಾಡಿ ಅವ್ರ ಹಿನ್ನೆಲೆ ತೆಗೆದು ಈ ತರದ ನಮ್ದು ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಅನ್ನೋದಕ್ಕೆ ಅವರು ಖಾಸಗಿ ವ್ಯಕ್ತಿ ಅಲ್ಲ. ಹೌದು, ಈ ದೇಶದ ಪ್ರಧಾನಿಗಳು, ಈ ದೇಶದ ಪ್ರಧಾನಿ ಅವರು ಈ ದೇಶದ ಪ್ರಧಾನಿ ಆಗದೆ ಹೋಗಿದ್ರೆ ಅವರ ಎದೆ ಬಗ್ಗೆ, ಇಂಚಿನ ಬಗ್ಗೆ, ಅವರ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ಮಾಡುವಂಥ ಅವಶ್ಯಕತೆ ಯಾರಿಗೂ ಬರೋದಿಲ್ಲ. ಈ ದೇಶದ ಪ್ರಧಾನಿ ಅನ್ನುವ ಕಾರಣಕ್ಕೆ ಕೇಳ್ತಾ ಇದ್ದೀವಿ, ವೈಯಕ್ತಿಕ ಅಲ್ಲ ಇದು. ಹೆಂಗೆ ವೈಯಕ್ತಿಕ ಆಗುತ್ತೆ? ಆದರೆ ಅದನ್ನು ಪ್ರಶ್ನೆ ಮಾಡಿ, ಅದ್ರ ಕುರಿತು ನೀವು ಚರ್ಚೆಗಳನ್ನು ಮಾಡಿ. ನಾವು ಅದ್ರ ಕುರಿತು ಯಾವುದೇ ಆಕ್ಷೇಪ ವ್ಯಕ್ತಪಡಿಸಲ್ಲ. ಈಗ ಯಾವ್ದು NSU ಆಗಿರಲಿ, ಅಥವಾ ASO ಆಗಿರಲಿ, ASF ಆಗಿರಲಿ, SF ಆಗಿರಲಿ, ಇವೆಲ್ಲ ಸಂಘಟನೆಗಳು ಕೂಡ ಪ್ರಶ್ನೆ ಮಾಡ್ತಾವೆ. ABP ಕೂಡ ಪ್ರಶ್ನೆ ಮಾಡಿದೆ, ಅದ್ರ ಕುರಿತು ಚರ್ಚೆ ಆಗಲಿ. ಆದರೆ ಇದ್ರ ಕುರಿತು ಇನ್ನೂ ಏನೆಲ್ಲ ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋದು ಸರ್ಕಾರ ನಿರ್ಧಾರ ತೆಗೆದುಕೊಳ್ತಿದೆಯೋ ಅದರಲ್ಲಿ ಕೂಡ ಇನ್ನಷ್ಟು ಗಟ್ಟಿಯಾದಂಥ ನಿರ್ಧಾರಗಳು ಬರಬೇಕು. ಅದರಲ್ಲೂ ಕೂಡ ರಿಫಾರ್ಮೇಷನ್ ಕುರಿತು ಚರ್ಚೆಗಳಾಗಬೇಕು ಅನ್ನೋಂಥದ್ದು ಕೂಡ ನಮ್ದು ಒಂದು ಮನವಿಯಾಗಿರುತ್ತೆ. ಕರೆಕ್ಟ್ ಇದೆ. ಈ ಪ್ರಧಾನಮಂತ್ರಿಗಳು ಪರೀಕ್ಷಾ ಪೆ ಚರ್ಚೆ ಅಂತ ಮಾಡ್ತಾರೆ. ಒಂದು 5 ವಿದ್ಯಾರ್ಥಿಗಳು ಬರ್ತಾರೆ, ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ, ಅವ್ರ ಮುಂದೆ ಕೂತ್ಕೋತಾರೆ, ಪ್ರಧಾನಮಂತ್ರಿಗಳು ಧೈರ್ಯ ಹೇಳ್ತಾರೆ, ಪ್ರಧಾನಮಂತ್ರಿಗಳು ಪರೀಕ್ಷೆನ ಅತ್ಯಂತ ಧೈರ್ಯವಾಗಿ ಎದುರಿಸಬೇಕು ಅಂತ ಆತ್ಮವಿಶ್ವಾಸವನ್ನು ತುಂಬ್ತಾರೆ. ಅಲ್ಲಿ ಆತ್ಮವಿಶ್ವಾಸ ತುಂಬ್ತೀರಿ, ಇಲ್ಲಿ 20 ಜನ ಸತ್ತು ಹೋದ್ರಲ್ಲ, ಪದೇ ಪದೇ ನೀಟೆ ಪರೀಕ್ಷೆ ಬರೆದು ಮಾನಸಿಕವಾಗಿ ಕುಗ್ಗು ಹೋಗಿದ್ರಲ್ಲ, ಅವ್ರ ಬಗ್ಗೆ ನಿಮಗೆ ಪರೀಕ್ಷಾ ಪೆ ಚರ್ಚೆ ಮಾಡೋಕ್ಕಾಗೋದಿಲ್ವಾ? ಹೌದು ಸರ್, ಅದರ ಕುರಿತು ಕೂಡ ನಾವು ಪ್ರಶ್ನೆನ ಮಾಡಬೇಕು. ನಾನಿರುವಂಥದ್ದು ABVP ಹೋರಾಟ ಮಾಡುವಂಥದ್ದು ಬೇಡಿಕೆಗಳನ್ನು ಇಟ್ಕೊಳ್ತೀವಿ ನಾವು. ಈಗ ನೀಟ್ನ ಕುರಿತು ಈ ದೇಶದ ಪ್ರಧಾನಿಗಳು ಉತ್ತರ ಕೊಡಬೇಕು, ಈ ದೇಶದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು, ಈ ದೇಶದ ಕ್ಯಾಬಿನೆಟ್ನ ವ್ಯವಸ್ಥೆ ಪೂರ್ತಿ ರೀಶಫಲ್ ಆಗಬೇಕು, ಈ ದೇಶದ ಪ್ರಧಾನಿಗಳು ಕುರಿತು ಚೇಂಜಸ್ ಆಗಬೇಕು. ನಾವು ಈ ಥರದ್ದೆಲ್ಲ ಬೇಡಿಕೆಗಳನ್ನು ಇಡುವಂಥದ್ದಲ್ಲ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ಮೂಲಕ್ಕೆ ನಾವು ಹೋಗ್ತಿರೋಂಥದ್ದು. ನೀಟ್ನಲ್ಲಿ ಅಕ್ರಮ ನಡೀತಿದೆ ಅಂದರೆ NTA ಸಂಪೂರ್ಣವಾಗಿ ವಿಫಲ ಆಗಿದೆ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯ ಡೈರೆಕ್ಟರ್ಗಳು ಕೂಡ ಅಸಮರ್ಥರಿದ್ದಾರೆ, ಅಲ್ಲಿರುವಂಥ ಅಧಿಕಾರಿಗಳು ಅಸಮರ್ಥರಿದ್ದಾರೆ, ಅಲ್ಲಿರುವಂಥ ಕ್ವಶನ್ ಪೇಪರ್ ತೆಗೆಯುವಂಥ ಕಮಿಟಿ ಒಂದು ಅಸಮರ್ಥ ಇದೆ. ಅದರ ಕುರಿತು ಪ್ರಶ್ನೆ ಆಗಬೇಕು, ಅಲ್ಲಿ ರಿಫಾರ್ಮೇಷನ್ ಆಗಬೇಕು ಅಂತೇಳಿ ಸಮಸ್ಯೆಯ ಮೂಲವನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಪರಿಹಾರವನ್ನು ಕಂಡುಕೊಳ್ತೀವಿ. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು, ಪ್ರಹ್ಲಾದ್ ಜೋಶಿ ಅವರು ಬಂದರು, ಪ್ರಹ್ಲಾದ್ ಜೋಶಿ ಅವರುಗಳ ಮೇಲೆ ಮತ್ತೆ ಆರೋಪಗಳು ಬರೋಕ್ಕೆ ಶುರು ಆದರೆ ಅವ್ರನ್ನ ರಾಜೀನಾಮೆ ಕೊಡಿಸಿ ಮತ್ತೆ ಅವರು ತರಿಸೋದೆ. ಇದು ಪರಿಹಾರ ಅಲ್ಲ. ಪರಿಹಾರ ಇರುವಂಥದ್ದು ಎಲ್ಲಿ ನಾವು ಎಡುತ್ತೀವೋ ಅಲ್ಲಿ ತಿದ್ದುಕೊಳ್ಳುವಂಥದ್ದಾಗಬೇಕು. ಈಗ KPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಅಸಮರ್ಥರ ಕೈಗೆ ಇಲಾಖೆ ಕೊಟ್ಟು ರಾಜೀನಾಮೆ ಕೊಡಬೇಡಿ, ಈಗಿರುವಂಥದ್ದು ಕರ್ನಾಟಕ
ಕರ್ನಾಟಕದಲ್ಲೂ ಕೂಡ ಅಸಮರ್ಥರು ತಾನೇ ಅವರು. ಅಲ್ಲ ಸರ್, ನಾವಿರುವಂತ ನಾನು ಬೇಡ ಬರ್ತಾಯಿರಿ. ಅಸಮರ್ಥರೇ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಏನೂ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ ತಾನೆ. ಏನೂ ಆಗಿಲ್ಲ ಅಸಮರ್ಥರನ್ನ ಆ ಇಲಾಖೆಯಲ್ಲಿ ಕೂರಿಸಬಾರ್ದ್ರಿ. ಅಸಮರ್ಥರ ಅಂತಾರೆ. ನಾನು ಹೇಳ್ತೀನಿ, ಕೋಟೆಪ್ಪ ಒಬ್ಬ ಹೋರಾಟಗಾರ, ABVP ಹೋರಾಟ ಮಾಡುವಂತ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕಾಗಿ ನೀವು ABVP ಇದ್ದೀರಿ. ಹೋರಾಟ ಶಕ್ತಿ ಸಾಮರ್ಥ್ಯ ಇಲ್ಲ ಅಂದ್ರೆ ನಿಮ್ಮನ್ನ ಕೂರಿಸ್ಬೇಕಲ್ಲಿ. ಅದ್ರ ಕುರಿತು ನಿಮ್ಮನ್ನ ಯಾಕೆ ಕೂರಿಸಿದೀವಿ ಇಲ್ಲಿ ಹೇಳಿ? ನೀವು ಯಾಕೆ ಮಾತಾಡ್ತಾ ಇದ್ದೀರಿ ಹೇಳಿ? ಕೇಂದ್ರ ಸರ್ಕಾರ ನನ್ನ ಪ್ರಶ್ನೆ ಕೇಳಿ. ನೀವು ಯಾಕೆ ಕೂತಿದ್ದೀರಿ? ನಿಮ್ಗೆ ಸಾಮರ್ಥ್ಯ ಇದೆ ಅನ್ನೋ ಕಾರಣಕ್ಕೆ. ನಿಮ್ಗೆ ಸಾಮರ್ಥ್ಯ ಇಲ್ಲ ಅಂದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ, ಮಾತಾಡೋಕ್ಕಾಗತ್ತಾ? ಅದೇ ರೀತಿ ಧರ್ಮೇಂದ್ರ ಪ್ರಧಾನ್ ಸಮರ್ಥರಲ್ಲ. ಹೌದು ಸರ್, ಅಸಮರ್ಥ ಮಂತ್ರಿ. ಅದನ್ನೇ ಕೇಂದ್ರ ಸರ್ಕಾರ ರಾಜೀನಾಮೆ ಕೊಡಬಾರ್ದು ಅಂತ ಹೆಂಗ್ ಹೇಳ್ತೀರಿ? ಕೇಂದ್ರ ಸರ್ಕಾರ ನಿರ್ಧಾರ ನನ್ನ ಮಾತು ಕೇಳಿ. ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬಾರ್ದು ಅಂತ ಹೇಳ್ತಿರಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಇದಕ್ಕೆ ಹೊಣೆಯನ್ನು ಹೊತ್ಕೊಂಡು ಕೂಡ ರಾಜೀನಾಮೆ ಕೊಟ್ಟರು ಅದು ಪ್ರಯೋಜನ ಇಲ್ಲ. ಇವ್ರು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ಸಮರ್ಥರು ಬರಲಿ ಅಂತ ನಾವು ಹೇಳೋದು. ಕರ್ನಾಟಕದಲ್ಲೇ ಕೂಡ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಅಕ್ರಮ ಆಗಿದೆ. ಇಲ್ಲಿ ನಾವು DK ಶಿವಕುಮಾರ್ ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ಇಲಾಖೆ ಮಂತ್ರಿಗಳಿಲ್ಲ ಅಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟು DCM CM ರಾಜೀನಾಮೆ ಕೊಡಿ ಅಂತ ಹೋರಾಟ ಮಾಡ್ತಿಲ್ಲ. ನಮ್ಮ ಹೋರಾಟ ಇರುವಂತದ್ದು KPSC ಸುಧಾರಣೆ ಆಗಲಿ ಅಂತ ಹೋರಾಟ ಇರುವಂತದ್ದು. ನೀವು ನಾಳೆ ನೀಟ್ನ ಕುರಿತು ಆಗಿರಲಿ ನೀವು ನೋಡಿ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತಿದ್ದೀನಿ. ನಮಗೆ ಮಂತ್ರಿಗಳ ರಾಜೀನಾಮೆ ಇದೆ, ಸಿಸ್ಟಮ್ ಸುಧಾರಣೆ ಆಗುತ್ತೆ ನಮ್ಮ ನಂಬಿಕೆ ಇಲ್ಲ. ಆದ್ರೆ ಚೇಂಜಸ್ ಆಗಬೇಕಾಗಿರುವಂತದ್ದು ಅಸಮರ್ಥರನ್ನ ಕೂತ್ಕೊಂಡ್ರೆ ಯಾವ ಕಾರಣಕ್ಕೂ ಇಲಾಖೆ ಸುಧಾರಣೆ ಆಗಲ್ಲ. ಸಮರ್ಥರು ಬರಬೇಕು, ಅಸಮರ್ಥರನ್ನ ಕಿತ್ತಾಕ್ಬೇಕು. ಅಸಮರ್ಥರನ್ನ ಕಿತ್ತಾಕ್ಬೇಕು. ಧರ್ಮೇಂದ್ರ ಪ್ರಧಾನ ಕಿತ್ತಾಕಿದ್ದಾರೆ. ಅದಕ್ಕೆ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗಿರುತ್ತದ್ದು ಕೇವಲ ಬರೇ ನಮ್ಮ ಪ್ರಧಾನಮಂತ್ರಿಗಳನ್ನಾಗ್ಲಿ ಮಂತ್ರಿಗಳನ್ನಾಗ್ಲಿ ರಾಜೀನಾಮೆ ಕೊಡಿಸೋದ್ರಲ್ಲಿ ನಮ್ಮ ಹೋರಾಟ ಇರುವಂತದ್ದು ಆಗಿರಬಾರ್ದು. ಸುಧಾರಣೆ ಕಡೆ ನಮ್ಮ ಹೆಜ್ಜೆಗಳಾಗಿರ್ಬೇಕು, ಅಭಿವೃದ್ಧಿ ಕಡೆ ನಮ್ಮ ಹೆಜ್ಜೆಗಳಾಗಿರ್ಬೇಕು. ಅದನ್ನ ಕುರಿತು ಸುಧಾರಣೆ ಮಾಡೋರು ಯಾರು? ಅಸಮರ್ಥ ಇರುವಂತ ವ್ಯಕ್ತಿಗಳು ಬರಬೇಕು. ಯಾರು ಅಸಮರ್ಥ ಕೂತಿದ್ದಾಗ ಇಲಾಖೆ ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಆ ಇಲಾಖೆ ಸಚಿವರು, ಸರ್ಕಾರ, ಪ್ರಧಾನಮಂತ್ರಿಗಳು ಕುಳಿತುಕೊಳ್ಬೇಕು, ಕೆಲವು ರೂಪರೇಷೆಗಳನ್ನ ಮಾಡಿಕೊಳ್ಬೇಕು. ಇವತ್ತೇನು ಕಾಯ್ದೆ ಮಾಡಲಿಕ್ಕೆ ಹೊರಟಿದ್ದಾರೆ, ಅದರಲ್ಲಿ ಕೆಲವಷ್ಟು ಅಂಶಗಳನ್ನು ಸೇರಿಸಿದ್ದಾರೆ. ಬಿಲ್ ತರಬೇಕು, ಪಾಸ್ ಆಗಬೇಕು, ಅದನ್ನು ಕರೆಕ್ಟಾಗಿ ಅನುಷ್ಠಾನ ಮಾಡಬೇಕು. ಅಸಮರ್ಥರಿದ್ರೆ ಮಾತ್ರ ಮಾಡ್ತಾರೆ, ಅಸಮರ್ಥರಿದ್ರೆ ಯಾಕೆ ಮಾಡ್ತಾರೆ? ಸುಧಾರಣೆ ಹೆಂಗಾಗುತ್ತೆ? ಅಸಮರ್ಥರಿಂದ ಸುಧಾರಣೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಲಾಜಿಕ್ ಅರ್ಥ ಆಯ್ತು ಸರ್, ನನಗೆ ಲಾಜಿಕ್ ಅರ್ಥ ಆಯ್ತು. ನೀವು ಸಮರ್ಥರಾಗಿರೋರಂತವ್ರು ಬಂದಾಗ ಮಾತ್ರ ಸುಧಾರಣೆ ಸಾಧ್ಯ ಅಂತ ಆಯ್ತು. ಧರ್ಮೇಂದ್ರ ಪ್ರಧಾನ್ ಒಬ್ಬ ಅಸಮರ್ಥ. ಅದಕ್ಕೆ ನೀವು ಅಸಮರ್ಥನ ಅಂತ ಹೇಳ್ಬೋದು ಸರ್. ನಾವು ಸಮರ್ಥರು ಅಂತ ನಾವು ಹೇಳಕ್ ನಾವೆಲ್ಲಿ ಎಲ್ಲ ಬಿಜೆಪಿ ಅಸಮರ್ಥ ಅಂತ ಪದೇ ಸಾಬೀತಾಗಿದೆಯಲ್ಲ, ಒಂದ್ಸಲ ಅಲ್ಲ, 2 ಸಲ ರಿಪೀಟ್. ರಾಜೀನಾಮೆ ಅವರು ವಿದ್ಯಾರ್ಥಿ ಸಂಘಟನೆಗಳು ಎಷ್ಟು ಪ್ರಹಸನ ಮಾಡ್ತು ಅಂತ. ಈಗ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ, ನಾಗೇಶ್ ಅಂತ ಹೇಳಿ. ನಾಗೇಶ್ ಅವರ ನಮಸ್ಕಾರ. ನಮಸ್ಕಾರ. ಈಗ KPSC ಅಭ್ಯರ್ಥಿಗಳು ನೀವು ಕೂಡ KPSCಯಲ್ಲಿ ಏನೆಲ್ಲ ಅಕ್ರಮ ಆಗಿದೆ, ಹಗರಣ ಆಗಿದೆ ಅನ್ನೋದನ್ನು ಇಡೀ ರಾಜ್ಯ ಗಮನಿಸಿದೆ. ಈಗ ನೀಟ್ ಪ್ರಶ್ನೆ ಪತ್ರಿಕೆ ವಿರುದ್ಧ ಹೋರಾಟ ಮಾಡಿ ಒಂದು ಆರಂಭಿಕ ಗೆಲುವು ಅಂತೀನಿ, ಇದು ಶಾಶ್ವತ ಗೆಲುವಲ್ಲ, ಆರಂಭಿಕ ಗೆಲುವು ಅಂತ ಇದನ್ನು ಕರೆಯೋಣ. ಈ ಕರ್ನಾಟಕದಲ್ಲಿ ಆಗುತ್ತಿರುವ ಈ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡೋದು ಯಾವಾಗ? ಇಲ್ಲಿನ ಬೆಕ್ಕಿಗೆ ಗಂಟೆ ಕಟ್ಟೋದು ಯಾವಾಗ? ಅದಕ್ಕೆ ಅಂದ್ರೆ ಗಂಟೆ ಕಟ್ಟೋದು ಯಾವಾಗ ಅಂತ ಬಂದಾಗ ಇದು ಒಳ್ಳೆ ಸಮಯ. ಇವಾಗ ಏನಾಗಿದೆ ಅಂದ್ರೆ ಅಧ್ಯಕ್ಷರು ರಾಜೀನಾಮೆ ಅವ್ರು ಸಿಕ್ಕಾಕೊಂಡು ರಾಜೀನಾಮೆ ಕೊಟ್ರು. ಆಮೇಲೆ ಈ ಕಡೆ ನಮ್ಮ ಒಂದು ಪಶುವೈದ್ಯಾಧಿಕಾರಿಗಳ ಒಂದು ಎಕ್ಸಾಮ್ ಏನಿದೆ ಅದರಲ್ಲಿ ಇಷ್ಟೊಂದು ಹಗರಣ ನಡೆದಿದೆ ಅಂತ ಗೊತ್ತಾಗಿದೆ. ಈ ಮತ್ತೆ ಇದಕ್ಕಿಂತ ಹಿಂದೆ PSI ಎಕ್ಸಾಮ್ ನಲ್ಲಿ ಆಗಿದೆ ಅಂತ. ಇದು 20-30 ವರ್ಷದಿಂದ ಎಲ್ಲಾರು ನೋಡ್ ಬಂದಿರೋದೇ KPSC ನಲ್ಲಿ ಆಗ್ತಿರೋ ಹಗರಣ, ಅದ್ರ ಏನಾಗ್ತಿದೆ ಸ್ಕ್ಯಾಮ್ಗಳು ಇವೆಲ್ಲ ನೋಡ್ತಾನೆ ಇದ್ದಾರೆ. ಸಮಯ ಇದೇ ಸರಿಯಾದ ಸಮಯ ಅಂತ ಅನ್ಕೊಂಡು ಈಗ ಹೋರಾಡಿದ್ರೆ ಅದೇನಂದ್ರೆ, ಈಗ ನಾವು KPSC ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾರಿಗೆ ಅಂತ ಇವಾಗ ಅಲ್ಲಿ ನೀಟಾಗಿ ಇದ್ರೆ ಒಂದು ಏನದು ಎಜುಕೇಶನ್ ಮಿನಿಸ್ಟ್ರು ಧರ್ಮೇಂದ್ರ ಪ್ರಧಾನ್ ಅಂತ ನೋಡ್ಬೋದಾಗಿತ್ತು. ಅವರು ಅದಕ್ಕೆ ಹೊಣೆ ಅಂತ. ಇಲ್ಲೇನಾಗುತ್ತೆ ಅಂದ್ರೆ KPSC ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದು ಯಾರೇ ಅಂಡರಲ್ಲೂ ಬರಲ್ಲ. ಸೊ ಅಲ್ಲಿರೋ ಮೆಂಬರ್ಸ್ ಅಲ್ಲಿರೋ ಅಧ್ಯಕ್ಷರು, ಅಲ್ಲಿರೋ ಕಾರ್ಯದರ್ಶಿಗಳು, ಅಲ್ಲಿರೋ ಅಧಿಕಾರಿಗಳು ಇವರೆಲ್ಲ ಏನ್ ಮಾಡ್ತಿದ್ರು, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಆಗ್ಬೇಕು. ಅಲ್ಲಿ ಏನಾದ್ರು ಗೊತ್ತಾದ್ರೆ ಅವ್ರ ಮೇಲೆ ಸರಿಯಾಗಿ ಆಕ್ಷನ್ ತಗೊಬೇಕು. ಆಮೇಲೆ ಏನ್ ಚೇಂಜಸ್ ಮಾಡ್ಬೇಕು ಆ ಒಂದು ಇದರಲ್ಲಿ ಅದ್ರ ಪ್ರಕಾರ ಲಾ ತರಬೇಕು. ಸರಿಯಾದ ಸಮಯ ಅನ್ನೋದು ಇದೇ ಸರಿಯಾದ ಸಮಯ. ಈಗ ಪಶುವೈದ್ಯಾಧಿಕಾರಿಗಳ ಒಂದು ನೇಮಕಾತಿಯಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿದೆಯಲ್ಲ, ಈ ಹಗರಣವನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ಒಂದು ಪರಿಹಾರ ಕೊಡ್ಬೇಕು ಅಂತ ನಾನು ಹೇಳ್ತೀನಿ.